ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಜೈ ಜವಾನ್ ಭಾರತ್ ಮಾತಾ ಕಿ ರಾಷ್ಟ್ರೀಯ ಕಿಸಾನ್ ಸಂಘಟನೆಗೆ ಎಲ್ಲ ಕೆರೆಗಳು ಪಂಚಾಯತ್ ರಾಜ್ ಇಲ್ಲದ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಕೆರೆಗಳ ವಿಚಾರ ನಮ್ಮ ಪಾತ್ರನೇ ಇಲ್ಲ. ಕೆರೆಗಳಿಗೂ ನಮಗೆ ನಾವು ಯಾರಿಗೆ ಮಣ್ಣು ತಗೊಂಡು ಪರ್ಮಿಷನ್ ಕೊಡಲ್ಲ ಇನ್ನು ಮುಂದೆ ವಿಚಾರ. ಇವ್ರದ್ದು ಒಂದು ವಿಚಾರ ಇದೆ, ನಾನು ನಿಮ್ಮ ಮುಂಚೆ ಹೇಳ್ಬಿಡ್ತೀನಿ, ಕೇಳಿ ಯಾರು ಯಜಮಾನರು ಬಂದಿಲ್ಲ. ಮಂಟನ್ ಕೊಡ್ತಿರೋ ಒಂದು ಒತ್ತುವರಿ ತೆರವು ಮಾಡಬೇಕು. ಅದು ಒತ್ತುವರಿ ತೆರವು ಹೈಕೋರ್ಟ್ ಆದೇಶ ಆಗಿದೆ, ಟೈಮ್ ತೊಗೊಂಡು 15 ಡೇಸು ಅದಕ್ಕೆ ಆರ್ಡರ್ ಮಾಡಿ ಕೊಟ್ಟಿದ್ದೀನಿ, ಫೈನಲ್ ಅಂತ ಹೇಳ್ಕೊಟ್ಟಿದ್ದೀನಿ. ಆ ವಿಚಾರ ನನಗೆ ಗೊತ್ತಿದೆ. ಇಲ್ಲಿ ಬಿಟ್ಟರೆ ಬೇರೆ ಯಾವ ವಿಚಾರ ಇಲ್ಲ. ಅದು ಬೇರೆ ಏನು ವಿಚಾರ ಇತ್ತು ನಾನು ಹೇಳಿ ನಾವೇನು ತಪ್ಪು ಮಾಡ್ತೀವಿ. ಈಗ ನಮ್ಮ ಆರ್ಕೆ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಿದ್ದೀರಲ್ಲ, ಅದು ಯಾವುದು ಅಂತ ಸಾಬೀತುಪಡಿಸ್ಬೇಕಪ್ಪ. ನೋಡ್ರಿ, ನಾನು ಭೀಮಾಯವರೇ ಒಂದು ಮಾತು ಹೇಳ್ತೀನಿ, ಆತ್ಮಸಾಕ್ಷಿಯಾಗಿ ರೈತರಿಗೆ ಕೆಲಸ ಮಾಡ್ಕೊಡ್ತೀನಿ. ಒಬ್ಬ ರೈತ ಬಂದ್ಬಿಟ್ಟು ಇಂಥ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ರಾತ್ರಿ 10 ಗಂಟೆ ಕೂತ್ಕೊಂಡು ಕೆಲಸ ಮಾಡ್ಕೊಡ್ತೀನಿ. ಸುಮ್ಮನೆ ನೀವು ಸೆನ್ಸ್ ಮಾಡೋದು ಕೆಲಸ ಮಾಡೋ ವ್ಯಕ್ತಿಗಳಿಗೆ ನೀವು ಧಿಕ್ಕಾರಕ್ಕೆ ಹೋಗಿ ನೀವು ನಮ್ದು ಸ್ಪಿರಿಟ್ ಕಡಿಮೆ ಮಾಡಿದ್ರೆ ಹೋಗ್ತೇವೆ. ಬೇರೆ ಯಾವ ತಸಲು ಚೆನ್ನಾಗಿ ನೋಡಿ ಎಲ್ಲ ಬೇಡ. ಯಾಕೆ ಗೊತ್ತಾ, ಆತ್ಮಸಾಕ್ಷಿ ಕೆಲಸ ಮಾಡ್ತಾ ಇದೀನಿ, ಹಗಲು ರಾತ್ರಿ ಮಾಡ್ತಾ ಇದೀವಿ, ನಮ್ಗೆ ಆರೋಗ್ಯ ಸರಿ ಇಲ್ಲದ ಬಂದ್ ಮಾಡ್ತಾ ಇದೀವಿ. ಇವ್ರು ಈ ತರ ಎಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ನಾ ಇಂಥ ಒಬ್ಬ ರೈತನ ಕೇಳಿ ಓಪನ್ ಆಗಿ ಹೇಳ್ತೀನಿ, ನಿಮ್ಮ ಮೀಡಿಯಾ ಮುಂದೆ ಇಂಥ ಒಬ್ಬ ರೈತನ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಅಥವಾ ಹೇಳಿದಂತ ಬಂದು ಹೇಳಿ ನಾನು ಹೇಳ್ತೀನಿ. ಯಾವುದೋ ನೋಡ್ರಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇಂದ ಲೇಟ್ ಆಗಿರ್ಬೋದು, ಒಂದು ಡಿಲೇ ಆಗಿರ್ಬೋದು. ಅದು ಬಿಟ್ಟರೆ ಉದ್ದೇಶಪೂರ್ವಕ ಯಾರೋ ರೈತರಿಗೆ ಕೆಲಸ ಮಾಡಿಕೊಟ್ಟಿಲ್ಲ, ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಒಬ್ಬ ರೈತರಿಗೆ ಮಂಟನ್ ಕೊಡ್ಸಿ 210 ಸರ್ವೆ ನಂಬರ್ ವಿಚಾರ ನೋಡ್ರಿ. ಹೈಕೋರ್ಟ್ ಲೋಕಲ್ ಕೇಸ್ ಇದೆ, ಹೈಕೋರ್ಟ್ ಕೇಸ್ ಇದೆ, ಸಮಯಾವಕಾಶ ಕೇಳಿದ್ದಾರೆ. ಅದು ಸೇತುವೆ ಹೊಡಿಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ 15 ಡೇಸ್ ಟೈಮ್ ಕೇಳಿದ್ರೆ 15 ಡೇಸ್ ಅದೇ ವಿಚಾರ ಹೇಳ್ತಿರಲ್ಲ, ಸೇತುವೆ ಹೊಡಿಬೇಕಂತ ಇವ್ರಿಗೆ ಉದ್ದೇಶ ಇದೆ. 15 ಡೇಸ್ ಟೈಮ್ ತಗೊಂಡಿದ್ದಾರೆ. 15 ದಿವಸ ಟೈಮ್ ಆಗೋವರೆಗೆ ನಾನು ಏನು ಮಾಡಲ್ಲ. 15 ದಿವಸ ಟೈಮ್ ಆದ್ಮೇಲೆ ಮಾಡಲಿ ಅಂತ ಬಂದು ಕೇಳಿ ಅಂತ ಹೇಳ್ತೀನಿ. ಏನು ವಸತಿ ಯೋಜನೆ ಕೊಟ್ಟಿದ್ದಾರೆ. ಅವೆಲ್ಲ ಕೋರ್ಟ್ ವಿಚಾರ ಇಲ್ಲಿ ಮಾತಾಡಕ್ಕೆ ಟೈಮ್ ಇರುತ್ತೆ. ಮಾಡ್ತೀನಿ, ಪರಿಶೀಲನೆ ಮಾಡೋಣಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದೆನಾ? ಒಂದು ಏನ್ರ ಮಂಟನ್ ಕುಟ್ಟಿ ವಿಚಾರ ಕೂಲ್ ಆಗಿರ್ಬೇಕು. ಆಯ್ತು, ನೋಡ್ರಿ ಡೀಟೇಲ್ ಮಾತಾಡಿದ್ರೆ ಒಳಗಡೆ ಕುತ್ಕೊಂಡು ಮಾತಾಡ. ಇನ್ನೊಂದು ಉದ್ದೇಶ ಭೂ ಕಂದಾಯ ಕಾಯ್ದೆಯಂತೆ ನೆಲಮಂಗಲ ತಾಲೂಕು ತಹಸೀಲ್ದಾರ್ ಅವರು ಕಾರ್ಯಗತ ಮಾಡ್ತಾ ಇರಲಿಲ್ಲ. ಹಲವಾರು ಹಳ್ಳಗಳು ಮತ್ತು ಕೆರೆಗಳು ಒತ್ತುವರಿಯಾಗಿದ್ದು, ಆಮೇಲೆ ಮಂಟನ್ ಕುರ್ಚಿನಲ್ಲಿ ಒಂದು ಹಗರಣ ನಡೆದಿತ್ತು. ವಿತೌಟ್ ಪರ್ಮಿಷನ್ನು ಎಲ್ಲ ಏನು ಮಾಡಿದರು ಅಂತಂದರೆ ಲೇಔಟ್ ಮಾಡಿದರು. ಅದರಲ್ಲಿ ಹಳ್ಳ ಮತ್ತು ಸರ್ಕಾರಿ ಜಮೀನೆಲ್ಲನೂ ಸೇರಿಸಿ ಮಾಡ್ಕೊಂಡಿದ್ರು. ಅದನ್ನು ತೆರವುಗೊಳಿಸೋ ಬಗ್ಗೆ ಸರ್ಕಾರದಿಂದ ಆರ್ಡ್ರ್ ಆಗಿತ್ತು, ಜಿಲ್ಲಾಧಿಕಾರಿಗಳಿಂದನೂ ಆರ್ಡ್ರ್ ಆಗಿತ್ತು. ಆಮೇಲೆ ಇವರು ಮೀನಾ ಮೇಸೆ ಎಣಿಸ್ಕೊಂಡು ಅವ್ರ ಜೊತೆ ಸಾಮೀಲಾಗಿ ತೆರವುಗೊಳಿಸಿರಲಿಲ್ಲ ಒಂದು. ಆಮೇಲೆ ಹನುಮಂತಪ್ಪ ಅಂತ ಅನ್ನೋರು ಅವ್ರ ಪಾವತಿ ಆಗದಲ್ಲೇ ಸತ್ತೋಗವನೇ ಅಂದ್ಬಿಟ್ಟು ಖಾತೆ ಬದಲಾವಣೆ ಮಾಡಿದರು. ಅವ್ರನ್ನ ಕರ್ಕೊಂಬಂದು ಇಲ್ಲೇ ನಿಲ್ಲಿಸಿದ್ದೀನಿ ನೋಡಿ, ಅವ್ರನ್ನ ಯಮಲೋಕದಿಂದ ಹೋಗಿ ಕರ್ಕೊಂಬಂದಿದ್ದೀನಿ ಸ್ವಾಮಿ. ಅದನ್ನು ಖಾತೆ ಬದಲಾವಣೆ ಮಾಡಿದರು. ಅದನ್ನು ಕೇಳಿದ್ದಕ್ಕೆ ಮೇಲಧಿಕಾರಿಗಳಿಗೆ ಹೋಗಿ ಅಂದರು. ನ್ಯಾಯವಾಗಿ ಅವ್ರ ಮೇಲೆ ಇದನ್ನು ಕ್ರಿಮಿನಲ್ ಕೇಸ್ ಹಾಕಬೇಕಾಗಿತ್ತು. ಆಮೇಲೆ ಈಗ ಉದಾಹರಣೆಗೆ ಮಂಟನ್ ಕುರ್ಚಿನಲ್ಲಿ ಸುಮಾರು 4ನೇ ಸರ್ವೆ ನಂಬರು, 5ನೇ ಸರ್ವೆ ನಂಬರು, 1ನೇ ಸರ್ವೆ ನಂಬರು ಕೆರೆಗಳೆಲ್ಲ ಒತ್ತುವರಿ. ಆಮೇಲೆ ಇದು ಮಣ್ಣ ತೆಗಿಯೋಕ್ಕೆ ಕೆರೆಗಳೆಲ್ಲ ಪರ್ಮಿಷನ್ ಕೊಟ್ಟವ್ರೆ, ಎಲ್ಲ ಬಿಸ್ನೆಸ್ಗೆ. ಆದರೆ ಇವ್ರು ಮಾತ್ರ ಅಗ್ರಿಕಲ್ಚರ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೇಳಿದ್ವಿ. ಆಮೇಲೆ ತಡ್ಸಿಘಟ್ಟ ಎಲ್ಲನೂ ತಡ್ಸಿಘಟ್ಟ ಮತ್ತು MLA ಊರು ಯಾವುದಪ್ಪ ಅದು ಅಲ್ಲ, ಓಬಳಾಪುರದಲ್ಲಿ ಸುಮಾರು ಒಂದು 40 ಸರ್ವೆ ನಂಬರ್ 49 ಗೋಮಾಳದಲ್ಲಿ
ಹಲವಾರು ಅಕ್ರಮಗಳು ನಡೆದಿದ್ದು. ಸುಮಾರು ಒಂದು 200 ಕೋಟಿ ರೂಪಾಯಿ ಇದರಲ್ಲಿ ಅವ್ಯವಹಾರ ನಡೆದಿತ್ತು. ಅದ್ರ ಬಗ್ಗೆನೂ ಕೂಡ ನಾವು ಕೇಳಿದ್ವಿ ವಾಸ್ತವಾಂಶ. ಅದು ಕೂಡ ನಮ್ಮ ತಹಸೀಲ್ದಾರ್ ಯಾವುದೂ ಗಮನ ಕೊಟ್ಟಿರಲಿಲ್ಲ. ಕರಾರುವಕ್ಕಾಗೆ ಇಲ್ಲಿ ನಾವು ಮಂಟನ್ ಕುರ್ಚೆ ತೆರವುಗೊಳಿಸೋಕೆ ಏನು ಮಾಡಿದ್ರು ಅಂತಂದರೆ, ಎಲ್ಲ ಇವತ್ತು ಮಾಡ್ತೀನಿ ಲೋಕಾಯುಕ್ತದವರು ಕೂಡ ಒಂದು ತಿಂಗಳೊಳಗೆ ನಾವು ತೆರವುಗೊಳಿಸಿ ಅಂತ ಒಪ್ಕೊಂಡ್ರು ಕೂಡ ಇವ್ರು ಮಾಡಲಿಲ್ಲ. ಆಮೇಲೆ ಈ ಕೂಲಿಪುರದ ಸರ್ವೆ ನಂಬರ್ 71 ಗೋಮಾಳದಲ್ಲಿ ಜಮೀನು ಅಕ್ವೈರ್ ಆಗಿತ್ತು. ಯಾರು ತಿಮ್ಮಕ್ಕ ಅನ್ನೋರ್ದು 2 ಎಕರೆ ಜಮೀನು ಗ್ರಾಂಟ್ ಆಗಿತ್ತು. ಅದರಲ್ಲಿ 1 ಎಕರೆ 32 ಗುಂಟೆ ಅಕ್ವೈರ್ ಆಗಿತ್ತು. ಪರಿಹಾರವನ್ನು ತಗೊಂಡಿದ್ರು. ಪುನಃ ಮತ್ತೆ ಅವ್ರ ಹೆಸರಿಗೆ ಮತ್ತೆ ಖಾತೆ ಮಾಡಿದರು. ಅದ್ರ ಬಗ್ಗೆ ಕೇಳಿದ್ಕೆ ಅದನ್ನು 1 ತಿಂಗಳೊಳಗೆ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಜಮೀನು ಗುರುತಿಸ್ಕೊಡ್ಲಿಲ್ಲ. ಪುನಃ ತಹಸೀಲ್ದಾರೆಲ್ಲ ಉಲ್ಟಾ ಬರೀತಾರೆ. ಲೋಕಾಯುಕ್ತಗೂ ಮರ್ಯಾದೆ ಇಲ್ಲ, ಈ ಜಿಲ್ಲಾಧಿಕಾರಿಗಳಿಗೂ ಮರ್ಯಾದೆ ಇಲ್ಲ. ಅರ್ಥ ಮಾಡಿ ಪಾಣಿ ರೆಕ್ಟಿಫಿಕೇಶನ್ ಮಾಡೋದಿಲ್ಲ, ತೆರವುಗೊಳಿಸಿದಿಲ್ಲ ಗೋಮಾಳುಗಳೆಲ್ಲನೂ. ಈ ಥರ ಅವ್ಯವಹಾರ ನಡೀತಾ ಇತ್ತು. ಅದಕ್ಕೋಸ್ಕರ ನಾವು ಇವತ್ತು ಸ್ಟ್ರೈಕ್ ಮಾಡೋದು ಸ್ವಾಮಿ, ಪರ್ಮಿಷನ್ ತಗೊಂಡು.